ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಮಕರಣ ಎಲ್ಲ ಆಗಿ ಒಂದು 4-5 ಡೇಸ್ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದು ನಾವು ಚೈನ್ ತರೋಕ್ಕೆ ಅಂತ ಹೊರಟಿದ್ವಿ. ಅಂದರೆ ನವೀನ್ ಅವ್ರಿಗೂ ಡ್ಯೂಟಿಗೆ ರಜಾ ಇರಲಿಲ್ಲ, ಹಾಗಾಗಿ ಮುಂಚೆ ತೊಗೊಳಕ್ಕಾಗಿರಲಿಲ್ಲ, ಫ್ರೀ ಇಲ್ಲ ಅಂತ. ಸೊ ಅದಕ್ಕೆ ಸಂಡೇ ನಾಮಕರಣ ಅಂತಂದರೆ ನಾವು ಸ್ಯಾಟರ್ಡೇ ಹೋಗಿದ್ವಿ ಹಾಸನ್ಗೆ ತರಲಿಕ್ಕೆ ಅಂತ ಹೇಳಿಬಿಟ್ಟು. ನೋಡಿ, ನನ್ನ ಮಗಳು ನಾನು ಟ್ವಿನ್ನಿಂಗ್ ಡ್ರೆಸ್ ಹಾಕ್ಕೊಂಡು ಕುಂತಿದ್ವಿ. ಅವಳೇನಾದರೂ ವೀಡಿಯೋ ನೋಡ್ತಿದ್ರೆ ಅಂದರೆ ನೋಡು ಈ ಕಡೆ ಅಂತ ಅಂದರೆ ಹಂಗೆ ನೋಡ್ತಾ ಇರ್ತಾಳೆ ವೀಡಿಯೋನ. ಅವ್ರ ಅಪ್ಪನ ನೋಡಿ ಸ್ಮೈಲ್ ಮಾಡ್ತಾಯಿದ್ಲು. ಮತ್ತು ಅವಳಿಗೆ ಇನ್ನೊಂದು ಏನಂದರೆ ಸಾಂಗ್ ಹಾಕಬೇಕು. ಸಾಂಗ್ ಹಾಕಿದ್ರೆ ನೀಟಾಗಿ ಕುಂತ್ಕೊತಾಳೆ, ಇಲ್ಲ ಅಂದರೆ ಫುಲ್ ರೋದನೆ ಕೊಡ್ತಾಳೆ. ನೋಡಿ, ಇವಾಗ ಬಂದ ಹಾಸನ್ಗೆ. ಏನು ಹಾಯ್ ಬೇಬಿ, ಏನು ಮಾಡ್ತಾವೆ, ಏನು ನೋಡ್ತಾವಲ್ಲ ನನ್ನ ಮಗಳು. ಸುಮ್ಮನೆ ಫೋನ್ ಮುಟ್ಬೇಡ. ಇವಾಗ ಈ ಕಡೆ ಇವಾಗ ಮಳೆ ಸ್ಟಾರ್ಟ್ ಆಯ್ತು. ಈಗ ಗೈಸ್, ಏನಂದರೆ ಇಲ್ಲಿ ಗೋಲ್ಡ್ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಮತ್ತೆ ಇನ್ ಕೇಸ್ ನಾವೇನಾದ್ರು ಎಕ್ಸ್ಚೇಂಜ್ ಮಾಡ್ತೀವಿ, ಬೇರೆದು ಏನಾದರೂ ತೊಗೊತೀವಿ ಅಂತ ಅಂದರೆ ಅದೇ ರೈಟಿಗೆ ಹಾಕ್ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲೇ ತೊಗೊತೀವಿ. ನನ್ನ ಮದುವೆಲೆಲ್ಲ ಇಲ್ಲೇನೆ ಪರ್ಚೇಸ್ ಮಾಡಿದ್ದು ಗೋಲ್ಡ್ನ. ನನ್ನ ಮಗಳು ನೋಡಿ, ಇಲ್ಲಿ ಮಲ್ಗೆ ಇಲ್ಲ. ಸಲ ಅಂದರೆ ಯಾವಾಗ ಒಡವೆ ತರಕ್ಕೆ ಬಂದಾಗ ಓಲೆ ಯಾವಾಗಲೇ ಅಲ್ವ ಬಂದು ಹೋಗ್ತಾ ಇದೀವಿ ಗೈಸ್. ಇವಾಗ ಗಾಡಿನ ಪಾರ್ಕ್ ಮಾಡಿ ಅಲ್ಲ, ಆದರೂ ಸ್ವಲ್ಪ ಅಲ್ಲಿ ಒಡವೆ ಅಂದರೆ ಅಲ್ಲಿ ಅಂಗಡಿ ಹತ್ರ ಜಾಗ ಮಾಡಬೇಕು. ಇಲ್ಲಿ ಮಾಡ್ತಾರೇನೋ. ನೋಡಿ, ಇಲ್ಲಿ ಒಳಗಡೆ ಬಂದು ತಕ್ಷಣ ಫುಲ್ ಶಾಕ್ ನನಗೆ. ಯಾಕೆಂದರೆ ಅಷ್ಟು ಜನ, ಅಂದರೆ ಇಲ್ಲಿ ಯಾವಾಗಲೂ ಅದೇ ಥರ ರಶ್ ಇರುತ್ತೆ. ಬಟ್ ಆವಾಗ ಅಂದರೆ ಸ್ಯಾಟರ್ಡೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ರಶ್ ಇತ್ತು ಅಂತ ಅನ್ನಿಸ್ತು. ಸೊ ನೋಡಿ, ಅಲ್ಲಿ ಸುಮಾರು ಡಿಸೈನ್ ನೋಡಿದ್ವಿ ನಾವು, ಅವರು ತೆಗೆದು ತೋರಿಸ್ತಾ ಇದ್ದಾರೆ. ಸೊ ಫೈನಲಿ ಇದೊಂದು ಡಿಸೈನ್ ಇಷ್ಟ ಆಯಿತು. ಅದಕ್ಕೇ ನೋಡೋಣ, ಕತ್ತಿಗೆ ಹಾಕಿ ನೋಡೋಣ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡ್ತಾ ಇದ್ರು ನವೀನ್ ಅವರು. ಬಟ್ ಅವಳು ನಿಲ್ತಾನೆ ಇರಲಿಲ್ಲ. ನೋಡಿ, ಅಲ್ಲಿ ಪಾಪು ಅಪ್ಪನ ಹತ್ರ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ಲು. ಸೊ ಚೆನ್ನಾಗಿ ಕಾಣಿಸ್ತಿತ್ತು ಅವಳ ಕತ್ತಿಗೆ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೈನು. ಸೊ ಅದಕ್ಕೆ ಫೈನಲಿ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡಿದ್ವಿ. ಸೊ ಅದು ಮತ್ತು ಕೊಂಡಿ ಇರುತ್ತಲ್ಲ, ಸೊ ಅವರು ಅದನ್ನು ಕಮ್ಮಿ ಹಾಕಿರ್ತಾರೆ. ಸೊ ನಾವು ಅದನ್ನು ಎಕ್ಸ್ಚೇಂಜ್ ಮಾಡಿಸಿ ತೊಗೊಂಡು ಬರೋಣ ಅಂತ ಕೊಟ್ಟು ಕಳಿಸಿದ್ರು. ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ನೋಡಿ, ಲಾಸ್ಟಿಗೆ ಅದನ್ನೆಲ್ಲ ಹಾಕಿ ಎಷ್ಟು ಗ್ರಾಮ್ ಇದೆ ಅನ್ನೋದನ್ನು ವೆಯ್ಟ್ನ ಚೆಕ್ ಮಾಡ್ತಾರೆ. ಅದನ್ನು ಚೆಕ್ ಮಾಡ್ತಾ ನಿಲ್ತಿದ್ವಿ. ಮತ್ತು ನನಗೆ ಇನ್ನೊಂದು ಏನಂದರೆ ವೀಡಿಯೋ ಮಾಡೋದಕ್ಕೆ ಬೇರೆ ಪ್ಲೇಸಲ್ಲಾದರೆ ಆರಾಮಾಗಿ ವೀಡಿಯೋ ಮಾಡ್ತೀನಿ. ಬಟ್ ಈ ಗೋಲ್ಡ್ ಶಾಪಲ್ಲಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಏನೋ ಮುಜುಗರ ಅಂತ ಅನ್ನಿಸ್ತಿತ್ತು. ಏನಕ್ಕೆ ಅಂತಂದರೆ ಒಬ್ಬೊಬ್ರು ವೀಡಿಯೋ ಮಾಡಬೇಡಿ ಅಂತಾರಲ್ಲ, ಹಾಗಾಗಿ ಇಲ್ಲೂ ಯಾರಾದ್ರೂ ಏನಾದರೂ ಹಂಗೆ ಅಂದ್ಬಿಟ್ರೆ ಏನೋ ಅನಿಸುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಫೈನಲಿ ನೋಡಿ, ಇಲ್ಲಿ ಬಿಲ್ ಕಟ್ಟೋಕ್ಕೆ ಅಂತ ಬಂದ್ವಿ. ನಾವು ಚೈನ್ ಬೇಗನೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಬಿಲ್ ಕಟ್ಟಿ ಬರೋದಕ್ಕಂತೂ ತುಂಬಾ ಟೈಮ್ ಇತ್ತು. ಯಾಕೆಂದರೆ ಅಷ್ಟು ರಶ್ ಇರೋದ್ರಿಂದ ಬೇರೆಯವ್ರನ್ನೆಲ್ಲ ಕಳಿಸ್ಬಿಟ್ಟು ಲಾಸ್ಟಿಗೆ ಬಿಲ್ ಮಾಡಬೇಕಲ್ವ. ಹಾಗಾಗಿ ಅಮೌಂಟೆಲ್ಲ ಲೆಕ್ಕ ಹಾಕಿ ಬಿಲ್ ಮಾಡಿ ಮಾತಾಡಿಸಿ ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡ್ತಾರೆ ಇಲ್ಲಿ. ಹಾಗಾಗಿ ಅದನ್ನೆಲ್ಲ ಮಾತಾಡಿಸಿ ಸ್ವಲ್ಪ ಅಮೌಂಟ್ನ ಬಿಡಿಸಿ ಬಿಲ್ ಕಟ್ಟೋ ಅಷ್ಟರಲ್ಲಿ ಟೈಮ್ ಆಯಿತು. ಬಂದರು ನೋಡಿ ಹೊರಗಡೆ. ನಾನು ಪಾಪನ ಎತ್ಕೊಂಡು ಹೊರಗಡೆ ನಿಂತಿದ್ದೆ, ಅಳ್ತಿದ್ಲು ಅಂತ ಅಂದ್ಬಿಟ್ಟು. ಬೇಸ್ ತೊಗೊಂಡ್ವಿ. ಇವಾಗ ಪಾಪುಗೆ ನೋಡೋಣ ಅಂತ ಹೋಗ್ತಿದ್ವಿ. ಎಲ್ಲಿ ಅಲ್ಲಿರಲ್ಲ ಅನ್ಸುತ್ತೆ, ಇಲ್ಲೆಲ್ಲೂ ಇರಲ್ವಾ? ನೋಡೋಣ ಬಾ, ಸ್ಲಿಪ್ಪರ್ ತೊಗೊಬೇಕು. ಈಗ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ, ಹೊರಬೇಕು ಗೈಸ್. ಇವಾಗ ಆಲ್ರೆಡಿ ಟೈಮ್ ಆಯಿತು. ಇಲ್ಲೆಲ್ಲೋ ಗಾಡಿ ಪಾರ್ಕ್ ಮಾಡಿ ಹೋಗಿದ್ದೀವಿ ನೋಡಿ. ಬನ್ನಿರಿ ಮೇಡಮ್, ಹೋಗೋಣ.
ನನ್ನ ಮಗಳಂತ ಇವಾಗ ಮುಂಚೆ ಥರ ನನ್ನ ಹತ್ರ ಜಾಸ್ತಿ ಕುತ್ಕೊಳ್ಳೋದೇ ಇಲ್ಲ. ಈ ಥರ ಗಾಡಿ ಏನಾದರೂ ಡ್ರೈವ್ ಮಾಡ್ತಿದ್ರೆ ನವೀನ್ ಹತ್ರ ಹೋಗೋಕ್ಕೆ ಜಾಸ್ತಿ ಹಠ ಮಾಡ್ತಾಳೆ. ಮತ್ತು ಅವಳಿಗೆ ಇವಾಗ ಸ್ವಲ್ಪ ಗೊತ್ತಾಗ್ತಿದೆ, ಅಂದರೆ ನಿಂತ್ಕೊಳ್ಳೋದು, ಗಾಡೀಲಿ ಹೋಗಬೇಕಾದ್ರೆ ಡ್ಯಾನ್ಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಳೆ. ಆದಮೇಲೆ ಸಂಜೆ ನೋಡಿ, ಇಲ್ಲಿ ನಾಳೆ ಫಂಕ್ಷನ್ ಇರುತ್ತಲ್ವ, ಅದಕ್ಕೋಸ್ಕರ ವಿಳ್ಯೆದೆಲೆ ಎಲ್ಲನೂ ಒಂದು ನೀಟಾಗಿ ಜೋಡಿಸಿಡೋಣ ಅಂತ ಇಡ್ತಾಯಿದ್ರು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಎಲ್ಲರೂ ಕೂಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ನಾನು ನಿನ್ನೆಗೆ ಅಟ್ಯಾಚ್ ಮಾಡ್ತೀನಿ, ಈಗ ಅಂದರೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಎಲ್ಲ ಸ್ಟೇಜು ಅದನ್ನೆಲ್ಲ ಹಾಕ್ತಾಯಿದ್ದಾರೆ. ನಾನು ಪಾರ್ಲರ್ಗೆ ಹೋಗಬೇಕು ರೆಡಿ ಆಗಲಿಕ್ಕೆ ಅಂತ ಅಂದ್ಬಿಟ್ಟು, ಹಾಗಾಗಿ ಫ್ರೆಶ್ ಅಪ್ ಕೂಡ ಆಗಿದ್ದೀನಿ. ಪಾಪುಗೂ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಅವಳನ್ನು ಮಲಗಿಸ್ಬಿಟ್ಟು ಹೋಗಬೇಕು ನಾನು, ಹಾಗಾಗಿ ಹೊರಡ್ತೀನಿ. ಗೊತ್ತಿಲ್ಲ ಹೇಗೆ ಏನು ಅಂತ, ಅಂದರೆ ಅವ್ರ ಹತ್ರ ಯಾವಾಗಲೂ ಮೇಕಪ್ ಮಾಡಿಸಿಲ್ಲ. ಸೊ ಇವಾಗ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು, ನೋಡಬೇಕು ಹೇಗೆ ಬರುತ್ತೆ ಏನು ಅಂತ. ಮತ್ತು ಸ್ಯಾರಿ ಕೇಳ್ತಿದ್ರಲ್ಲ, ಸೊ ಸ್ಯಾರಿನೂ ಕೂಡ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ನೆಕ್ಸ್ಟು ಪಾರ್ಲರ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೆ. ಆವಾಗ ಇದು ಡೆಕೋರೇಷನ್ ಎಲ್ಲ ಬಂದು ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಸೊ ಇದನ್ನು ಬಂದು ನನ್ನ ತಮ್ಮ ವೀಡಿಯೋನ ಮಾಡ್ಕೊಂಡಿದ್ದಾನೆ, ಏನು ಎತ್ತ ಹೇಗೆ ಡೆಕೋರೇಷನ್ ಮಾಡ್ತಾರೆ ಏನು ಅಂತ. ಫೈನಲಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ನೋಡ್ತಾ ಚೆನ್ನಾಗಿ ಮಾಡಿದರು ಡೆಕೋರೇಷನ್ನ. ಸೊ ಅವರು ಇವಾಗ ಅಂದರೆ ಬೆಳಗ್ಗೆ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಆಯಿತು ಅವರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಅಂದರೆ ಫಸ್ಟೇ ಎಲ್ಲ ಅಲ್ಲೆಲ್ಲನೂ ರೆಡಿ ಮಾಡ್ಕೊಂಡು ಬರೋಕ್ಕಾಗಲ್ಲಲ್ವ, ಇಲ್ಲೇ ಬಂದು ಎಲ್ಲ ಫ್ಲವರ್ದು ಅದನ್ನೆಲ್ಲ ಇಲ್ಲೇ ಬಂದು ರೆಡಿ ಮಾಡ್ಕೊತಾಯಿದ್ರು. ಅದಕ್ಕೋಸ್ಕರ ಮತ್ತು ಸ್ಟೇಜ್ ಎಲ್ಲ ಹಾಕಿಸ್ತೀವಿ ಅಂತ ಹೇಳಿದ್ರು, ಅದರಿಂದ ಸ್ಟೇಜ್ ಕೂಡ ಎಲ್ಲ ಹಾಕ್ಸಿದ್ವಿ. ಫಂಕ್ಷನ್ಗಳಿದ್ದಾಗಲೇ ಹಾಗೇನೆ ಎಷ್ಟೇ ಬೇಗ ಕೆಲಸಗಳನ್ನ ಮುಗಿಸಿದ್ರು ಟೈಮ್ ಆಗೇ ಹೋಗುತ್ತೆ, ಟೈಮ್ ಆಗೋದೇ ಗೊತ್ತಾಗಲ್ಲ ಹೇಗೆ ಆ ಟೈಮ್ ಆಗುತ್ತೆ ಅಂತ. ಸೊ ವೆದರ್ ಕೂಡ ಪರವಾಗಿಲ್ಲ, ಬಿಸಿಲು ಆ ಥರನೇ ಇತ್ತು. ನಾವು ಹಿಂದಿನ ದಿನ ಮಳೆ ಬರೋದ್ರಿಂದ ಮಳೆ ಏನಾದರೂ ಬಂದುಬಿಡುತ್ತೆ ಅಂತ ಭಯ ಪಟ್ಕೊಂಡಿದ್ದೆ, ಬಟ್ ಆ ಥರ ಏನೂ ಆಗಲಿಲ್ಲ. ನೋಡಿ, ಅದೊಂದು ವೀಡಿಯೋನ ಕ್ಲಿಪ್ಪಿಂಗ್ಸ್ನ ನನ್ನ ತಮ್ಮ ತಗೊಂಡಿದ್ದಾನೆ. ಸೊ ಇದು ಬಂದು ಫೈನಲಿ ಡೆಕೋರೇಷನ್ ಆಗಿರೋದು, ಅಂದರೆ ಸ್ಟಾರ್ಟಿಂಗಿಂದ ಡೆಕೋರೇಷನ್ನ ಮಾಡಿರೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಎಂಟ್ರಿಗೆ ಹಾಕಿದರು. ಸೊ ನೆಕ್ಸ್ಟು ನೀವೇ ನೋಡ್ತಿರ್ಬೋದು, ನೋಡಿ ನಮ್ಮದು ಫೋಟೋಸು ಮತ್ತು ಪಾಪುವುದು ನೇಮ್ದು ಬೋರ್ಡ್ ಎಲ್ಲ ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಮಾಡಿದರು. ಅದೆಲ್ಲ ಆದಮೇಲೆ ಡೆಕೋರೇಷನ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಕೇಕ್ ಎಲ್ಲ ಫೈನಲಿ ಕಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನೋಡಿ, ನನ್ನ ಮಗಳೇನು ಅದು ಫೈರ್ ಆಗುತ್ತಲ್ಲ, ಸೊ ಅದಕ್ಕೆಲ್ಲ ಏನು ಭಯ ಪಡಲ್ಲ. ಅವಳು ಕೂಡ ಕೇಕ್ ಕಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ಲು. ನಾವು ಕ್ಲಾಪ್ಸ್ ಮಾಡು ಅಂತ ಅಂದರೆ ಮಾಡಲ್ಲ, ಅಂದರೆ ನಾರ್ಮಲ್ ಆದರೆ ತೋರಿಸ್ತಾಳೆ, ಬಟ್ ಫಂಕ್ಷನ್ ಅಲ್ವಾ, ಜನಗಳೆಲ್ಲ ಇದ್ರಲ್ಲ, ಸೊ ನೋಡಿ ಸ್ವಲ್ಪ ಗಾಬರಿ ಪಟ್ಕೊಂಡಿದ್ಲು. ಹಾಗಾಗಿ ಏನು ಆ್ಯಕ್ಷನ್ನೇ ಮಾಡ್ತಿರ್ಲಿಲ್ಲ, ಅದು ಬೆಂಕಿನ ನೋಡೋದೇ ಆಗಿತ್ತು ಅವಳು. ಅದಾದಮೇಲೆ ಕೈ ಹಿಡ್ಕೊಂಡು ನಾವೇ ಕೇಕ್ನ ಕಟ್ ಮಾಡಿಸಿದ್ವಿ. ಮತ್ತು ಇದು ಬಂದು ನಾನು ನಮ್ಮ ಅಕ್ಕಂಗೆ ಹೇಳಿದೆ, ಈ ಥರ ಮಾಡಿಸ್ಬೇಕು ನಿಂದ ಅಂತ ಹೇಳಿಬಿಟ್ಟು. ಸೊ ಅವಳು ಅದೇ ಥರ ಮಾಡಿಸಿದ್ಲು. ಇದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿರೋದು ನಮ್ಮ ಅಕ್ಕನೇ, ಅಂದರೆ ಯಾವ್ಯಾವ ಡಿಸೈನು, ಯಾವ್ಯಾವ ಥರ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿರೋದೆಲ್ಲ ನಮ್ಮ ಅಕ್ಕನೇ, ಅಂದರೆ ಪ್ಲ್ಯಾನಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಅಲ್ಲಿ ನೇಮು, ಅಂದರೆ ಅದು ಬೇಗ ಅದು ಬೆಂಡ್ ಅದೇನಿದೆ ಅದು ಬೇಗ ಬರ್ತಾ ಇರಲಿಲ್ಲ, ಆ್ಯಕ್ಚುಲಿ ಸ್ಲೋ ಆಗಿ ಬರ್ತಿತ್ತು. ಅದಕ್ಕೆ ನವೀನವರು ಬೇಗ ಹಿಂಗೆ ಇದು ಮಾಡ್ತಾಯಿದ್ರು, ಅಂದರೆ ವೀಡಿಯೋಗೆ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ನಾವು ಹಂಗೇ ಫೋಟೋ ತೆಗ್ಸೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಫೋಟೋನ ನೋಡಿ ಅಂತ ಅಂದ್ರೆ ಅದಕ್ಕೆ ಪೋಸ್ ಕೊಡ್ತಾ ಇದ್ದೀವಿ. ಪಾಪ ಇಲ್ಲಿ ಯಾವ್ದು ಬ್ಲ್ಯಾಕ್ ಆ್ಯಂಡ್ ವೈಟು ನಾನು ಏನಕ್ಕೆ ಇಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಫುಲ್ ಎಲ್ಲ ಮಾತಾಡ್ತಾ ಇರೋದು ಗಜಿ ಬಿಜಿ ಅಂತ ಅನಿಸುತ್ತೆ, ಮತ್ತು ಕ್ಲ್ಯಾಪ್ ಮಾಡ್ತಾ ಇರೋದು ಎಲ್ಲ ಕೂಡ ಒಂಥರ ಇರಿಟೇಷನ್ ಅಂತ ಅನಿಸುತ್ತೆ ಕೇಳಿದ್ರೆ. ಕೇಳೋಕ್ಕೂ ಕೂಡ ವಾಯ್ಸು ತುಂಬ ಬರುತ್ತೆ, ಅದಕ್ಕೋಸ್ಕರ ಮ್ಯೂಟ್ ಮಾಡಿ ವಾಯ್ಸ್ನ ಕೊಡ್ತಾಯಿದ್ದೀನಿ. ನೋಡಿ, ಅಲ್ಲಿ ನಾವೇನೇ ಇಟ್ಕೊಂಡು ಕೇಕ್ನ ಕಟ್ ಮಾಡಿದ್ವಿ. ನೀಟಾಗಿ ಕಟ್ ಮಾಡ್ತಾಳೆ ಕೈಲಿ, ನಾವು ಇಟ್ಕೊಂಡ್ರೆ ಅಷ್ಟೊಂದೇನು ಅಳ್ಳಿಲ್ಲ. ಅಂದರೆ ಫಸ್ಟು ಇದನ್ನೆಲ್ಲ ಆಗೋದಕ್ಕಿಂತ ಮುಂಚೆ ಅಂತೂ ತುಂಬಾ ಹಠ ಮಾಡ್ತಿದ್ಲು, ಅಳ್ತಿದ್ಲು. ಬಟ್ ಅದಾದಮೇಲೆ ಆಟೋಮೆಟಿಕ್ ಅವಳೇ ಸ್ವಲ್ಪ ಹೊತ್ತು ಸರಿಯಾದ್ಲು. ಅಂದರೆ ಸ್ಟೇಜ್ ಮೇಲೆ ಹೋದ್ಮೇಲೆ ಎಲ್ಲ ನೋಡಿ ಸ್ವಲ್ಪ ಹೊತ್ತು, ಅಂದರೆ ಸ್ವಲ್ಪ
ಫೋಟೋಸ್ ಎಲ್ಲ ತೆಗೊಳ್ಳೋದಕ್ಕಿಂತ ಮುಂಚೆ ಚೆನ್ನಾಗೇ ಇದ್ಲು, ಚೆನ್ನಾಗಿ ಆಟ ಆಡ್ತಿದ್ಲು. ಅದಾದಮೇಲೆ ಮಕ್ಕಳೇ ಹಾಗೆ ಅಲ್ವಾ, ಯಾವುದೇ ಫಂಕ್ಷನ್ ಆದರೂ ಅಷ್ಟೇ ಜಾಸ್ತಿ ಜನ ಆ ಥರ ನೋಡಿದ್ರೆ ಗಾಬರಿ ಪಟ್ಕೊತಾರೆ. ಬಟ್ ನನ್ನ ಮಗಳೇನು ಅಷ್ಟೊಂದು ಹಠ ಮಾಡಲಿಲ್ಲ. ಬಟ್ ಲಾಸ್ಟಲ್ಲಿ ಅದರಲ್ಲಿ ಅವಳಿಗೆ ಸ್ವಲ್ಪ ಹೊಟ್ಟೆ ಹಸ್ವಾಗ್ತಿತ್ತು ಮತ್ತು ನಿದ್ದೆ ಬರ್ತಿತ್ತು. ಅವಳು ದಿನಕ್ಕೆ ಒಂದು 2-3 ಟೈಮ್ಸ್ ಮಲಗೋದ್ರಿಂದ ಆ ಟೈಮಿಗೆ ನಿದ್ದೆ ಬರ್ತಿತ್ತು, ಹಾಗಾಗಿ ಅಳ್ತಿದ್ಲು. ಅದಾದಮೇಲೆ ನೆಕ್ಸ್ಟು ಇದು ನೋಡಿ ನವೀನ್ ಅವ್ರ ಫ್ರೆಂಡು ಗಿಫ್ಟ್ ಮಾಡಿರೋದು, ಫ್ರೆಂಡ್ಸು ಅವರು ಅಲ್ಲೇ ಓಪನ್ ಮಾಡಿರೋದು ವಿಡಿಯೋ ಮಾಡಿಲ್ಲ, ಅದು ಮಿಸ್ ಆಗಿದೆ. ಸೊ ಅದಾದಮೇಲೆ ಓಪನ್ ಮಾಡಿ ಎಲ್ಲ ಆದಮೇಲೆ ಇದನ್ನು ಫೋಟೋ ತೆಗ್ಸೋಣ ಇದ್ರ ಮೇಲೆ ಕೂರಿಸಿ ಅಂತ ಅಂದ್ಕೊಂಡು ಕೂರಿಸ್ತಾ ಇದ್ದೀವಿ. ನೋಡಿ ಅವಳು ಫುಲ್ ಎಂಜಾಯ್ ಮಾಡಿಕೊಂಡೇ ಕೂರ್ತಾಯಿದ್ದಾಳೆ. ಅಂದರೆ ಮುಂದೆ ಹೋಗ್ತಿದೆ ಅಂತ ಗಾಬರಿ ಪಟ್ಕೊಳ್ಳೋದಾಗಲಿ ಏನಿಲ್ಲ, ಅವಳು ಫುಲ್ ಸ್ಮೈಲ್ ಮಾಡ್ತಾಯಿದ್ದಾಳೆ ಗಾಡಿನ ನೋಡಿಕೊಂಡು. ಅದಕ್ಕೆ ಓಡಿಸಿ ನೋಡೋಣ ಒಂದ್ಸಲ ಸ್ಟೇಜ್ ಮೇಲೆ ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಅವರೂ ಕೂಡ ನಾವು ಫೋಟೋ ತೆಗೆಸ್ಕೋಬೇಕು ಇದರಲ್ಲಿ ಅಂತ ಅಂದ್ಕೊಂಡು ಓಪನ್ ಮಾಡಿ ಕೂರಿಸಿ ನೋಡ್ತಾ ಇದ್ದಾರೆ ಹೆಂಗೆ ಓಡುತ್ತೆ ಏನು ಅಂತ. ಬಟ್ ಒಂಥರ ಚೆನ್ನಾಗಿತ್ತು ಇದು ಗಿಫ್ಟು. ಅಂದರೆ ಗಿಫ್ಟ್ ಅನ್ನೋದಕ್ಕಿಂತ ತುಂಬ ಯೂಸ್ ಆಗುತ್ತೆ ಇವಾಗ ನನ್ನ ಮಗಳಿಗೆ. ಎಂಜಾಯ್ ಮಾಡ್ತಾಳೆ ಆಟ ಆಡಿದ್ರೆ ತುಂಬ, ಹಾಗಾಗಿ ಒಳ್ಳೆ ಗಿಫ್ಟ್ನೇ ಕೊಟ್ಟಿದ್ದಾರೆ ಅವರು. ಸೊ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ಅಂತ ಅಂದ್ಕೊಂಡು ಅವಳಂತ ಆರಾಮಾಗಿ ಕುಂತ್ಕೊತಾಳೆ, ಎಲ್ಲಿಗೂ ಅಲ್ಗಾಡಲ್ಲ. ಅವಳಿಗೆ ಸ್ವಲ್ಪ ಹೊಸದಾಗಿ ಏನೋ ಹೊಸ ಫೀಲ್ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ ಮೋಸ್ಟ್ಲಿ. ಅದಕ್ಕೇ ನೀಟಾಗಿ ಕುಂತ್ಕೊತಾ ಇದ್ದಾಳೆ, ಏನು ಭಯ ಪಟ್ಕೊಳ್ದೆ. ಮತ್ತು ಸುತ್ತ ನೋಡ್ತಾ ಇದ್ದಾಳೆ. ಏನಕ್ಕೆ ಅಂತಂದರೆ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಏನು, ಅದರಲ್ಲಿ ಬೇರೆ ನಾವು ಮುಂದೆ ನೋಡುವಂತ ಅಂತ ಇದ್ವಿ. ಅದಕ್ಕೆ ಇವಾಗ ಎಲ್ಲ ಆಯಿತು, ಊಟ ಮಾಡಕ್ಕೆ ಹೋಗಬೇಕು. ಮುದ್ದು ಸುಮ್ಮನೆ ಪಾಪ ಅಳ್ತಾಳೆ. ಎಸ್ ಗೈಸ್, ಸೊ ನೆನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದು. ಅದಕ್ಕೆ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು, ನಾವು ಅಂದ್ಕೊಂಡಿರೋದಕ್ಕಿಂತ ಡಬಲ್ ಚೆನ್ನಾಗಾಯಿತು. ಸೊ ಹಾಗಾಗಿ ವೀಡಿಯೋನ ಎಂಡ್ ಮಾಡಿರಲಿಲ್ಲ, ಬ್ಯುಸಿ ಆಗಿಬಿಟ್ಟಿದೆ, ಫೋನೇ ನೋಡಿರಲಿಲ್ಲ. ಅದಕ್ಕೆ ನೋಡಿ ನನ್ನ ಮಗಳು ಕುರಿತು ಅವಳೇ ಫೋನ್ ನೋಡ್ತಾ ಇಲ್ಲಲ್ಲ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಓಕೆನಾ.